ನಮಸ್ಕಾರ. ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಸುವೆ, ಈ ಬಾರಿ ಗೆಲುವು ನಮ್ಮದೇ. ಡಾಕ್ಟರ್ ಸುನೀತಾ ಚೌಹಾಣ್ ಹೇಳಿಕೆ. ಇಂದಿನ ಮಕ್ಕಳೇ ಮುಂದಿನ ನಾಯಕರು, ಶಿಕ್ಷಕರನ್ನು ಎಲ್ಲರೂ ಗೌರವಿಸೋಣ. ಮೇಯರ್ ಶ್ರೀದೇವಿ ಲೋಗಾಮಿ ಹೇಳಿಕೆ. ವಿಜಯಪುರ ಜಿಲ್ಲಾಧಿಕಾರಿ ದಿಢೀರ್ ವರ್ಗಾವಣೆ, ಶ್ರೀಮತಿ ಎಂ ಕನಗವಲ್ಲಿ ನೂತನ ಡಿಸಿ, ಚುನಾವಣಾ ಆಯೋಗ ಸೂಚನೆ ಮೇರೆಗೆ ವರ್ಗಾವಣೆ. ಅಧಿಕಾರದಲ್ಲಿದ್ದವರು ಎಸಿಬಿಯನ್ನು ಕಟ್ಟಿಹಾಕಿದ್ದಾರೆ, ತಡವಾಗಿಯಾದರೂ ಲೋಕಪಾಲ ಸಂಸ್ಥೆ ಜಾರಿಯಾಗಿದೆ. ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಹೇಳಿಕೆ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 get 3 ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 1 get 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. ವಿಧ ವಿಧವಾದ ಸಾವಿರಾರು ಉಡುಪುಗಳು ಹಜಾರೆ ಟೆಕ್ಸ್ಟೈಲ್ಸ್, ರಬ್ ಕವಿಯಲ್ಲಿ. ನಮಸ್ಕಾರ, ನಾನು ರಂಜನಿ ರಾಘವನ್, ನಿಮ್ಮ ಪುಟ್ಗೌರಿ ಮಾತಾಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಶ್ರೀ ಬನಶಂಕರಿ ಸ್ವೀಟ್ ಮಾರ್ಟ್ ಅವರ ಹೊಸ ಶಾಖೆ. ಇಲ್ಲಿ ಸಾಕಷ್ಟು ಸ್ವೀಟ್ಗಳನ್ನ ಇವ್ರು ತಯಾರು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಲಗಲಿ ಪೇಡ, ಅದು ತುಂಬಾನೇ ರುಚಿಕರವಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ 1925 ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಅಂಗಡಿಯವರು ತನ್ನ ಗ್ರಾಹಕರ ಪ್ರೀತಿನ ಪಡಿತಾ ಬಂದಿದ್ದಾರೆ. ಹಾಗೆ ಇವ್ರು ತಯಾರು ಮಾಡೋ ಸ್ವೀಟ್ಗಳಲ್ಲಿ ಯಾವುದೇ ಕೆಮಿಕಲ್ ಆಗ್ಲಿ ಅಥವಾ ಫುಡ್ ಕಲರಿಂಗ್ ನ ಇವರು ಆಡ್ ಮಾಡೋದಿಲ್ಲ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ನೀವೆಲ್ಲರೂ ಬಂದು ಈ ಒಂದು ಸ್ವೀಟ್ ಅಂಗಡಿಯಲ್ಲಿ ಸಿಗುವಂತ ಸ್ವೀಟ್ಗಳನ್ನ ತಗೊಂಡು ಅದರ ರುಚಿ ನೋಡ್ಬೇಕು, ಮನೆ ಮಂದಿ ಅವ್ರು ಎಲ್ರಿಗೂ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನಶಂಕರಿ ಸ್ವೀಟ್ ಸ್ಟಾಲ್ ಅವರಿಗೆ ನನ್ನ ಆಲ್ ದಿ ಬೆಸ್ಟ್. ವಾರ್ತೆಯ ವಿವರಗಳು. ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚೌಹಾಣ್ ಏಪ್ರಿಲ್ 2ನೇ ತಾರೀಕು ಸಾಂಕೇತಿಕ ನಾಮಪತ್ರ ಸಲ್ಲಿಸಿದ್ದು ಹಾಗೂ 4ನೇ ತಾರೀಕು ರ್ಯಾಲಿ ಮುಖಾಂತರ ನಾಮಪತ್ರ ಸಲ್ಲಿಸುತ್ತೇವೆ ಎಂದು ವಿಜಯಪುರ ಜಿಲ್ಲಾ ಜಾತ್ಯತೀತ ಜನತಾದಳ ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಂಡಿಗೇರಿ ತಿಳಿಸಿದರು. ಅಲ್ಲದೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಎಲ್ಲಾ ನಾಯಕರೊಂದಿಗೆ ಸೇರಿ ಕಾರ್ಯಕ್ರಮ ಆಯೋಜಿಸುತ್ತೇವೆ. ಜೆಡಿಎಸ್ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಉತ್ತಮ ತಳಪಾಯ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ನಾವು ಉತ್ತಮ ಮತಗಳಿಗೆ ಮಾಡಿದ್ದೇವೆ. ಬಿಜೆಪಿ ಸೋಲಿಸಲು ನಾವು ಒಂದಾಗಿದ್ದೇವೆ ಎಂದರು. ಸಚಿವರುಗಳಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಜೊತೆ ಮಾತನಾಡಿ ಒಪ್ಪಿಗೆ ಪಡೆದುಕೊಂಡಿದ್ದೇವೆ. ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಯಾವುದೇ ಕೆಲಸ ಮಾಡಿಲ್ಲ ಎನ್ನುವ ಅಪಸ್ವರ ಇರುವುದು ನಮಗೆ ಸಹಾಯವಾಗಲಿದೆ. ಮಹಿಳೆಯರಿಗೆ ಟಿಕೆಟ್ ನೀಡಬೇಕೆಂಬ ಹಂಬಲದಿಂದ ನಮ್ಮ ವರಿಷ್ಠರು ಸುನೀತಾ ಚೌಹಾಣ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಬಿಜೆಪಿಯ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಶೋಕಿ ಮಾಡಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಂಡಿಗೇರಿ ಆರೋಪ ಮಾಡಿದರು. ಈಗ ನಮ್ದು ಮಿತ್ರ ಪಕ್ಷ ಎರಡೂ ಕೂಡ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದೇವೆ. ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸಹಜವಾಗಿ ಅವರು ಕೇಳಿದ್ದು ನಿಜಾನೂ ಕೂಡ. ನಮಗೆ ಬಿಟ್ಟು ಕೊಡ್ರಿ, ನಾವು ಮಾಡೋದು ನೀವು ಜನತಾದಳ ಸಹಕಾರ ಮಾಡೋದು ಅವ್ರು ಕೇಳಿದ್ರು. ಅಲಾಟ್ಮೆಂಟ್ ನಲ್ಲಿ ನಮಗಾಗಿತ್ತು. ಅದರ ಮಧ್ಯೆಯೂ ಕೂಡ ಒತ್ತಾಯ ಮಾಡಿದ್ರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ದೇವೇಗೌಡರು ಅವರು ಈಗಾಗಲೇ ಹಂಗಾಗಲ್ಲ, ನಮಗೆ ಇದ್ದ ಮೀಸಲು ಕ್ಷೇತ್ರ ನಮ್ಮ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿ ಒಗ್ಗಟ್ಟು ಕೇಳಿದ್ರು. ವಿಶೇಷವಾಗಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸುನೀತಾ ಮೇಡಮ್ ಅವರು ಟಿಕೆಟ್ ಕೇಳಿದ್ದು. ಅವ್ರಿಗೆ ಸುನೀತಾ ಮೇಡಮ್ ಕೊಡ್ಬೇಕು ಅನ್ನುವಂಥ ಕಾರಣಕ್ಕೆ ಕೊಟ್ಟಿದ್ರು. ಕುಟುಂಬ ರಾಜಕಾರಣಿ ಇಲ್ಲಿ ಬರಲ್ಲ, ದೇವಾನಂದ ಅವ್ರು ನಮ್ಮ ಮನೆಯವ್ರು ಕೊಡ್ರಿ ಅಂತ ಅವ್ರು ಇವ್ರು ಯಾರೇ ಹೇಳಿದ್ರು, ಥ್ರೆಟನ್ ಮಾಡಿದ್ರು. ನಾವು ಪಕ್ಷ ಆ ಥರದ ಮಾತು ನಮ್ಮಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಕುಟುಂಬ ರಾಜಕಾರಣಿನೇ ಅಲ್ಲ ಇದು. ಒಟ್ಟಾರೆ ಮಹಿಳೆಯರು ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಿರ್ದೇಶಿ ಒಂದು. ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಸಂವಿಧಾನ ನಿನ್ನೆ ಅಳುದು ತೂಗಿ ಮಾಡಿ ಕೊನೆಗೆ ಮಣ್ಣು ನಿರ್ಣಯ ಆಗಿರ್ತಕ್ಕಂಥದ್ದು ಕ್ಯಾಂಡಿಡೇಟು.
ಇನ್ನು ಅದರ ಜೊತೆನೆ ನಾವು ಭೂತವಾಗಿ ನಮ್ದೇ ಆಗಿರ್ತಕ್ಕಂಥ ಮೂಲಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಂತ್ರಿಗಳ ಜೊತೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಪ್ರಚಾರ ಚರ್ಚೆಗಳು ನಡೆದಿದ್ದಾವೆ. ಅದರ ಮಧ್ಯೆ ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಇಬ್ಬರು ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರು, ಎಂ ಬಿ ಪಾಟೀಲ್ರು, ಗೌಡರು, CS ನಾಡಗೌಡ ಜೊತೆ ಮಾತುಕತೆ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಸಭೆಗಳನ್ನ, ತಮ್ಮ ಪಕ್ಷದ ಸಭೆಗಳನ್ನ ಒಂದ್ ಕಡೆ ಮಾಡ್ತಾರೆ, ನಮ್ಮ ಪಕ್ಷದ ಸಭೆಗಳನ್ನ ಒಂದ್ ಮಾಡ್ತೀವಿ. ಆಮೇಲೆ ಜಂಟಿಯಾಗಿ ಕಾರ್ಯಕರ್ತರ ಸಭೆಗಳನ್ನು ಮಾಡ್ಕೊಂಡು ಚುನಾವಣೆಯನ್ನ ಗಟ್ಟಿಯಾಗಿ ಮಾಡ್ತೀವಿ. ಆ ನಿಟ್ಟಿನಲ್ಲಿ 2ನೇ ತಾರೀಕಿಗೆ ಸಾಂಕೇತಿಕವಾಗಿ ನಾವು ನಾಮಪತ್ರವನ್ನು ಸಲ್ಲಿಸ್ತೀವಿ ಅಂತ ಮಾತನ್ನು ಹೇಳಿದ್ದೀವಿ. 4ನೇ ತಾರೀಕಿಗೆ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದ ಬೃಹತ್ ಪ್ರಮಾಣದ ಜನಗಳನ್ನು ಸೇರಿಸಿ ಎಲ್ಲಾ ಸಚಿವರು, ಎಲ್ಲಾ MLAಗಳ ಸಮೇತ ನಾವು ಚುನಾವಣೆಯ ನಾಮಪತ್ರ ಸಲ್ಲಿಸಿ ಈ ಚುನಾವಣೆಯನ್ನು ಜಂಟಿಯಾಗಿ ಕೈಗೊಳ್ತೀವಿ. ಅಪಸರದ ಮಾತು ನಮ್ಮಲ್ಲಿಲ್ಲ. ಒಕ್ಕಟ್ಟು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚವ್ಹಾಣ್ ಮಾತನಾಡಿ, ಜೆಡಿಎಸ್ ಪಕ್ಷದ ವರಿಷ್ಠರು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಗೆಲುವು ಸಾಧಿಸಲಿದ್ದೇವೆ. ಜಿಲ್ಲೆಯ ಜನತೆಯ ಕೂಗು ಮಹಿಳೆಯರಿಗೆ ಆದ್ಯತೆ ಕೊಡಬೇಕೆಂಬ ಕೂಗಿಗೆ ಸಮ್ಮಿಶ್ರ ಸರ್ಕಾರ ಸಹಾಯ ಮಾಡಿದೆ. ನಮ್ಮ ಗೆಲುವಿನ ಕಾಣಿಕೆಯನ್ನು ನಾವು ನಮ್ಮ ಹಿರಿಯರಿಗೆ ಮುಟ್ಟಿಸುತ್ತೇವೆ. ಕಾಂಗ್ರೆಸ್ ನಾಯಕರೊಂದಿಗೆ ನಾವು ಸೇರಿಕೊಂಡು ಜಿಲ್ಲೆಯ ಅಭಿವೃದ್ಧಿ ಮಾಡಲು ಅವಕಾಶ ನೀಡಲು ಮನವಿ ಮಾಡುತ್ತೇವೆ. ಕುಡಿಯುವ ನೀರು, ವಿಮಾನ ನಿಲ್ದಾಣ, ಮಹಿಳೆಯರ ಉನ್ನತಿಗಾಗಿ ನಾನು ಕೆಲಸ ಮಾಡುತ್ತೇನೆ. ಬಿಜೆಪಿಯವರಿಗೆ ಜನರೇ ಉತ್ತರ ಕೊಡಲಿದ್ದಾರೆ ಎಂದ ಜೆಡಿಎಸ್ ಅಭ್ಯರ್ಥಿ ಸುನೀತಾ ಚವ್ಹಾಣ್ ಟಾಂಗ್ ನೀಡಿದರು. ನಮ್ಮ ಅಭಿವೃದ್ಧಿ, ನಮ್ಮ ಪ್ರಾಮಾಣಿಕತೆ, ನಿಷ್ಠೆ ಇದು ನಮ್ಮ ಗುರಿ. ಇನ್ನೊಂದು ನೇರ ದಿಟ್ಟ ನಿರಂತರ, ಅದು ಒಂದು ನಿಷ್ಠೆನಲ್ಲಿ ಬಿಜಾಪುರ ಜಿಲ್ಲೆಗೆ ಬಹಳಷ್ಟು ಬರನಾಡುವಂತಹ ಜಿಲ್ಲೆ. ಆ ಜಿಲ್ಲೆಗೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಹಾಗೂ ಇಂಡಸ್ಟ್ರೀಸ್ ಏರಿಯಾಗಳಾಗಿರ್ಬೋದು, ಇದು ಮತ್ತೆ ರೈಲ್ವೆ ಉನ್ನತೀಕರಣ ಆಗಿರ್ಬೋದು, ಬಹಳಷ್ಟು ಹಲವಾರು ಕಾರ್ಯಗಳನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಇದು ಮುಂದೆ ಸುಧಾರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಿಜಯಪುರ ನಗರದ ಹೊರವಲಯದ ರಂಭಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 50ರಲ್ಲಿ ಕಲಿಕೋಪಕರಣ ಬಿಡುಗಡೆ, 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಶುಭ ಕೋರುವ ದಿನ. ಈ ಪ್ರತಿಭಾ ಪುರಸ್ಕಾರ ಹಾಗೂ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಗ್ರಂಥಾಲಯ ಪ್ರಾಜೆಕ್ಟರ್ ಹಾಗೂ ಶಾಲೆಯ ಉಪಯೋಗಕ್ಕಾಗಿ ಜೆರಾಕ್ಸ್ ಮಷೀನ್ ಅನ್ನು ಉದ್ಘಾಟಿಸುವ ಮೂಲಕ ಡಿಸಿಸಿ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಹನುಮಂತ ಮೆಂಡೇಗಾರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಇಂದಿನ ಮಕ್ಕಳೇ ಮುಂದಿನ ನಾಯಕರು. ಮಕ್ಕಳು ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಮುಗಿಸಿ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗುವ ಈ ಸಮಯ ಅವಿಸ್ಮರಣೀಯ. ಏನೂ ತಿಳಿಯದ ಮಕ್ಕಳಿಗೆ ಸರಿಯಾದ ಉತ್ತರ ನೀಡಿ ನಾಳೆಯ ಭವಿಷ್ಯದ ಭಾರತದ ಪ್ರಜೆಗಳಾಗಿ ರೂಪಿಸುವ ಶಿಕ್ಷಕರಿಗೆ ನಾವು ಆಭಾರಿಯಾಗಬೇಕೆಂದು ಅವರು ಹೇಳಿದರು. ಅದಕ್ಕೆ ಏನೋ ಸೂರ್ ಮೇಲೆ ಒಂದು ಕಾಳಜಿ ಇರ್ತದೆ. ಮತ್ತು ಅವಾಗಿನ ಕಲಿಕೆ ಈಗಿನ ಕಲಿಕೆ ಭಾಳ ಜಗಜಾಂತರ ಇರ್ತದೆ. ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಊರಿನ ಮತ್ತು ಈ ಶಾಲೆಯ ನಶೀಬುಗಳಿಂದ ಬರ್ತಿಲ್ಲ. ನಮ್ಮಲ್ಲಿ ಬರೋರು ಗುರುಗಳು, ಗುರುಮಾತೆಯರು ನಮ್ಮ ಮಕ್ಕಳ ಸಲುವಾಗಿ, ನಮ್ಮ ಊರಿನ ಸಲುವಾಗಿ ಎಷ್ಟು ಕಾಳಜಿ ಮಾಡ್ಕೋತ ಬಂದಾಗ ಅವಾಗ ನಾವು 50 ವರ್ಷದಿಂದ ನಮ್ಮ ಕೆಲಸವಾಗ ಒಬ್ಬರೇ ಸರ್ ಇರ್ತೀವಿ. ಇಷ್ಟು ರಾಷ್ಟ್ರ ಓದಿರು ಪಾಪ ಇಲ್ಲೇ ಬಂದು ಮಾಡ್ಕೊಂಡು ಮಧ್ಯಾಹ್ನದಾಗ ಇಲ್ಲೇ ಮಾಡ್ಕೊಂಡು ಇಲ್ಲೇ ಊಟ ಮಾಡಿ ಮತ್ತು ಸಾಯಂಕಾಲ ಈ ದಾರಿ ನಿಮ್ಗೆ ಯಾರಿಗೆ ಬರ್ತೀರಮ್ಮ, ಪೂರ್ತಿ ರಾಡಿರ್ತೀವಿ ನಾವು. ಸೈಕಲ್ ಹೊತ್ಕೊಂಡು ಹೋಗಿ ಅಲ್ಲಿ ಪರಿಸ್ಥಿತಿ ಭಾಳ ಏನಿಲ್ಲ. ಆದರೂ ಮೊದಲಿಗಿಂತ ನಮ್ಮ ಅದೇ ಹೇಳಿದ್ನಲ್ಲ, ನಮ್ಮ ಊರಿನ ನಶೀಬು ಏನು ಗುರುಗಳು ಒಳ್ಳೆಯದಾಗಲಿ. ನೀವು ಮುದ್ದು ಮಕ್ಕಳೇ ಅವರೆಲ್ಲ ಯಾವ ರೀತಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಾರ, ನೀವು ತಲೆ ಇಟ್ಕೊಂಡು ಮನಸ್ಸಿನಾಗ ಇಟ್ಕೊಂಡು ಅವ್ರಿಗಿಂತ ಹೆಚ್ಚಿನ ಮಾರ್ಕ್ಸ್ ತಗೋತೀನಿ ಅಂತ ಒಂದು ತಲೆ ಇದು ತಗೊಂಡು ಎಲ್ಲರೂ ಮುಂದಿನ ಒಂದು ಭವಿಷ್ಯ ಒಳ್ಳೆಯದು ಮಾಡ್ತೀವಿ ಅಂತೇಳಿ ನನ್ನ. ಅಲ್ಲದೆ ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಆಗಿರುವ ಶ್ರೀದೇವಿ ಬಾಪು ಲೋಗಾಮಿ ಅವರು ಮಾತನಾಡುತ್ತಾ, ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವುದರ ಜೊತೆಗೆ ದೇಶದ ಹಿತಕ್ಕಾಗಿ, ನಾಡಿನ ಸೇವೆಗಾಗಿ ಮಕ್ಕಳನ್ನು ರೂಪಿಸುವ ಶಿಕ್ಷಕರಿಗೆ ಎಷ್ಟು ನಮಿಸಿದರೂ ಕಡಿಮೆ. ಅವರ ಸಹನಶೀಲತೆಯಿಂದ ನಮ್ಮ ಮಕ್ಕಳಿಗೆ ಕೊಡುವ ಶಿಕ್ಷಣ ಮೂಲಕವಾಗಿ ದೇಶದ ಉತ್ತಮ ನಾಗರಿಕರನ್ನಾಗಿ ರೂಪಿಸಿದೆ. ಶಿಕ್ಷಕರಿಗೆ ನಮಿಸೋಣ ಎಂದು ಅವರು ಹೇಳಿದರು. ನಾನು ಶಾಲ್ಯಾಗ ಸನ್ಮಾನ ಮಾಡ್ಕೊಂಡು ಬಂದಿದ್ದು ನನಗೆ ಭಾಳ ಹೆಮ್ಮೆ ಅನ್ಸಕತ್ತದ ಅಂತ ಮಾತಾಡಕತ್ತೀನಿ. ನಾ ಎಲ್ಲಿ ಮಾತಾಡಿಲ್ಲ, ಯಾಕಂದ್ರೆ ನಿಮ್ಮ ಸಲುವಾಗಿ ಮಾತಾಡಕತ್ತೀನಿ. ನೀವು ನಿಮ್ದು ಕೀರ್ತಿ ಬರಬೇಕು. ಯಾಕಂತಂದ್ರೆ ಶಾಲಿ ಕಲಿಯೋದ್ರಾಗ ಅದು ಈಗ ಮುಂದೆ ನಾವು ಗಳಿಸ್ಬೋದು, ಕಳಿಬೋದು, ಅದು ಯಾರು ಕೈಯಾಗಿಲ್ಲ. ನಾಳೆ ನಮ್ಮ ಶಿಕ್ಷಣ ಯಾರು ಕೊಡೋದಿಲ್ಲ. ಅದಕ್ಕೆ ನನ್ನ ಮಗಳದ್ದು ಸರ್ ಹೇಳಿದ್ರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನನ್ನ
ಕಮ್ಮಿ ಅನಿಸ್ತದಲ್ರಿ ಅಷ್ಟಕ್ಕೆ ಮಾರ್ಕಸ್ ತೊಗೊಂಡು ಆಗ್ತದೆ. ನನ್ನ ಹಳೆಯನು ಇಲ್ಲಿ ಸಾಲಿ ಬರೋಣ ನಮ್ಗೆ ಏನು ಓದಾಕ್ ಬರ್ತೀವಿ ಇದೇ ಸಾಲಿಗೆ ಅನ್ಸ್ಕೊಳಕ ದಿನ ಒಂದು ಸರ್ ನನ್ನ ಹೊಟ್ಟೆ ಕಿತ್ತದ್ರಿ ನನ್ನ ಕೈ ಸ್ವಲ್ಪ ಯಾಕಂತಂದ್ರೆ ಓದಾಕ್ ಬರಲ್ಲ ಅಂತ ಇಲ್ಲಿ ಬಂದವ 8 ಶಾಣೆ ಆಗ್ಯಾನ. ಅದ್ರ ಸಲುವಾಗಿ ಇದು ಸಾಲಿ ಭಾಳ ಚಲೋದ. ಅದಕ್ಕೆ ನೀವು ಏನು ಹೇಳ್ತೀನಿ ಮೊದಲ ಸಾಲ್ಯಾಗ ಬಂದಿನ ನೀವು ಸರ್ಗಳು ಹೇಳ್ತಾರೆ ನೀವು ತಲೆಯಾಗ ಇಟ್ಕೋದಿರ್ತದೆ. ಸರ್ಗಳು ಏನು ಮಾಡಿಕಂದ್ರೆ ಸರ್ಗಳ ಮ್ಯಾಗ ಬರ್ತಾರೆ ಸರ್ಗಳು ಏನು ಕಲಿಸಿಲ್ಲ ಹಂಗೆ. ಆದ್ರೆ ಈ ರಂಭಾಪುರ ಸಾಲಿನೇ ಆಗಿಲ್ಲ ಅಂತಂದು ನನಗೆ ಭಾಳ ಹೆಂಗೆ ಅನಿಸ್ತದೆ. ನಾನು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕಲಿತು ಸದ್ಯ ಮಾಧ್ಯಮ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯೂಸ್ 18 ಚಾನೆಲ್ನ ಛಾಯಾಗ್ರಾಹಕ ಸುನೀಲ್ ಗೋಡೆನ್ನವರ್ ಹಾಗೂ ಸಮಯ ವಾಹಿನಿಯ ವರದಿಗಾರ ಶ್ರೀಕಾಂತ್ ಮೆಂಡೆಗಾರ್ ಸೇರಿದಂತೆ ಇನ್ನಿತರರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ವೈಪಿ 13ನವರ್ ಹಾಗೂ ಸಹ ಶಿಕ್ಷಕರಾದ ಶ್ರೀಮತಿ ಐವಿ ಚೌಹಾಣ್, ಎಲ್ಟಿ ಕೊಣ್ಣೂರ್, ಡಿಎ ಪಾಟೀಲ್ ಹಾಗೂ ಆರ್ವಿ ನಾಯಕವಾಡಿ ಸೇರಿದಂತೆ ಗ್ರಾಮದ ಪ್ರಮುಖರಾದ ಬಾಪುಗೌಡ ಪಾಟೀಲ್, ಶೇಖಪ್ಪ ಮೆಂಡೆಗಾರ್, ಹನುಮಂತ್ ಮೆಂಡೆಗಾರ್, ಜಟ್ಟೆಪ್ಪ ಲೋಗಾಮಿ, ಈರನ್ಗೌಡ ಪಾಟೀಲ್, ಪರಪ್ಪ ಟಕ್ಕಳಕಿ, ಪ್ರವೀಣ್ ಹೆಸರೂರ್, ಗುರುಪಾದ್ ಮನಗುಳಿ, ಕೆಂಚಪ್ಪ ಲೋಗಾಮಿ, ಗುರಪ್ಪ ಆಲ್ಗು, ಸೋಮಸಿಂಗ್ ರಾಠೋಡ್, ಶ್ರೀಶೈಲ್ ಕಟ್ಟಿಮನಿ, ಬಾಬು ಹಿಪ್ಪರ್ಗಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಕೇಂದ್ರ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ವರ್ಗಾವಣೆಗೊಂಡಿದ್ದಾರೆ. ವೈಎಸ್ ಪಾಟೀಲ್ ಜಾಗಕ್ಕೆ ಶ್ರೀಮತಿ ಎಂ ಕನಗವಲ್ಲಿ ಜಿಲ್ಲಾಧಿಕಾರಿಗಳಾಗಿ ನೇಮಕಗೊಂಡಿದ್ದಾರೆ. ವೈಎಸ್ ಪಾಟೀಲ್ ಕಳೆದ ಫೆಬ್ರವರಿ 21ರಂದು ಅಧಿಕಾರ ಸ್ವೀಕಾರ ಮಾಡಿದ್ರು. ಇದೀಗ ಚುನಾವಣಾ ಆಯೋಗದ ಸೂಚನೆ ವೈಎಸ್ ಪಾಟೀಲ್ ವರ್ಗಾವಣೆ ಕಾರಣವಾಗಿದೆ. ನೂತನ ಜಿಲ್ಲಾಧಿಕಾರಿ ಶ್ರೀಮತಿ ಎಂ ಕನಗವಲ್ಲಿ ಅವರಿಗೆ ವೈಎಸ್ ಪಾಟೀಲ್ ಅಧಿಕಾರ ಹಸ್ತಾಂತರಿಸಿದ್ರು. ದಿಢೀರನೆ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಯಾವುದೇ ರಾಜಕೀಯ ಪಕ್ಷದವರಾಗಲಿ ವ್ಯಕ್ತಿಗಳಾಗಲಿ ಡಿಸಿ ವಿರುದ್ಧ ದೂರು ನೀಡಿರಲಿಲ್ಲ. ಲೋಕ್ಪಾಲ್ ಸಂಸ್ಥೆ ತಡವಾಗಿಯಾದರೂ ಜಾರಿಯಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಲೋಕ್ಪಾಲ್ ಕೆಲಸ ಮಾಡಬೇಕಿದೆ. ರಾಜಕೀಯ ಹಿತಾಸಕ್ತಿಯನ್ನು ಹೊಂದಬಾರದು ಎಂದು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಭಿಪ್ರಾಯಪಟ್ಟರು. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಲೋಕಪಾಲ್ನಂತಹ ಸಂಸ್ಥೆಗಳು ಜನಸಾಮಾನ್ಯರ ವಿಶ್ವಾಸ ಗಳಿಸಬೇಕು. ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಭ್ರಷ್ಟಾಚಾರ ಹಾಗೂ ದುರಾಡಳಿತದ ವಿರುದ್ಧ ಲೋಕಪಾಲ್ ಸಂಸ್ಥೆ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದರು. ಈ ಹಿಂದಿನ ಸರ್ಕಾರ ಎಸಿಬಿಗೆ ಲೋಕಾಯುಕ್ತರ ಅಧಿಕಾರ ನೀಡಲಾಗಿದೆ. ಲೋಕಾಯುಕ್ತದ ಅಧಿಕಾರ ಕಿತ್ತುಕೊಂಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಸಿಬಿ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿಲ್ಲ. ಅಧಿಕಾರದಲ್ಲಿದ್ದವರು ಎಸಿಬಿ ಕಟ್ಟಿ ಹಾಕಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಐಟಿ ರೇಡ್ ಆದಾಗ ಕೇಂದ್ರದತ್ತ ಬೊಟ್ಟು ಮಾಡುವುದು ರಾಜಕೀಯ ಆರೋಪ ಸಾಮಾನ್ಯವಾಗಿದೆ. ಅದು ಸರಿಯೋ ತಪ್ಪೋ ಎಂಬುದನ್ನು ನ್ಯಾಯಾಲಯ ತೀರ್ಮಾನಿಸುತ್ತದೆ ಎಂದರು. ಚುನಾವಣಾ ಸಮಯದಲ್ಲಿ ಇದೆಲ್ಲ ಸಾಮಾನ್ಯವಾಗಿರುತ್ತದೆ. ಸಂವಿಧಾನದ ಅಧಿಕಾರಿ ಮಾಡಿದ ಕರ್ತವ್ಯ ತಪ್ಪೆಂದು ಪ್ರತಿಭಟಿಸೋದು ಸರಿಯಲ್ಲ. ಐಟಿ ದಾಳಿಯ ವೇಳೆ ಸಿಎಂ ಕುಮಾರಸ್ವಾಮಿ ಪ್ರತಿಭಟನೆ ನಡೆಸಿದ್ದವರ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ಚುನಾವಣೆಯಲ್ಲಿ ಜಾತಿ, ಧರ್ಮ, ಪಕ್ಷದ ಮೇಲೆ ಮತ ಹಾಕಬೇಡಿ. ಸೂಕ್ತ ಅಭ್ಯರ್ಥಿಗೆ ಮತ ಹಾಕಿ. ಉತ್ತಮ ಅಭ್ಯರ್ಥಿವಿಲ್ಲವಾದಲ್ಲಿ ನೋಟಾಕ್ಕೆ ಮತ ಹಾಕಿ ಎಂದು ಹೇಳಿದರು. ವ್ಯಕ್ತಿ ಆಧಾರಿತವಾಗಿ, ವಂಶಾಧಾರಿತವಾಗಿ ಮತ ಹಾಕಬೇಡಿ ಎಂದು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕಿವಿ ಮಾತು ಹೇಳಿದರು. ಅಧಿಕಾರ ಅನ್ನೋದು ಚಲಾಯಿಸುವಂತ ಅಧಿಕಾರಿಗೆ ಬಿಟ್ಟದ್ದು. ನಾನು ಲೋಕಾಯುಕ್ತನಾಗಿ ಬಂದಾಗ ಕರ್ನಾಟಕ ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಮುಖ್ಯಮಂತ್ರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಸುಮೋಟೋ ವಿಚಾರಣೆ ಮಾಡುವ ಅಧಿಕಾರ ಇರಲಿಲ್ಲ. ನಾನು ಸರ್ಕಾರವನ್ನು ಸಮಜಾಯಿಸಿದೆ. ಒಂದು ನಿಜವಾದ ಲೋಕಾಯುಕ್ತ ಸಂಸ್ಥೆ ನಿಮಗೆ ಬೇಕಾಗಿದ್ದರೆ ಇದರಲ್ಲಿ ಯಾವ ಪಬ್ಲಿಕ್ ಸರ್ವೆಂಟನ್ನು ಕೂಡ ಹೊರಗೆ ಇಡಬಾರ್ದು. ಸರ್ಕಾರ ಒಪ್ಪಿತ್ತು. ಆ ಸ್ವಯಂ ಪ್ರೇರಿತ ಅಧಿಕಾರ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಹಿರಿಯ ಅಧಿಕಾರಿಗಳ ಮೇಲೆ ಕೂಡ ಕೊಟ್ಟಿತ್ತು. ಆದರೆ ಮೊದಲು ಈ ಸಂಸ್ಥೆ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಜನರ ಪ್ರೀತಿಯನ್ನು ಪಡ್ಕೊಂಡ ನಂತರ ಇಂಥ ಒಂದು ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟರೆ ಅದು ಯಾವುದೇ ಸರ್ಕಾರ ಇರಲಿ ಕೊಡಲೇಬೇಕಾಗ್ತದೆ. ಮೊದಲು ಇಂಥ ಸಂಸ್ಥೆಗಳು ಜನರ ಒಂದು ಪ್ರೀತಿ ಅಂದರೆ ಅವರ ಕಾನ್ಫಿಡೆನ್ಸನ್ನು ಎಕ್ವೈರ್ ಮಾಡ್ಕೊಳ್ಬೇಕಾಗ್ತದೆ. ಆ ಕಾನ್ಫಿಡೆನ್ಸನ್ನು ಎಕ್ವೈರ್ ಮಾಡಿದರೆ ಮತ್ತೆ ಯಾರ ಹೆದರಿಕೆಯೂ ಇರಲ್ಲ. ಬೇಕಾಗಿಲ್ಲ. ಅವರು ನ್ಯಾಯಾಧೀಶರಾಗಿದ್ದವರು, ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳು ದೇಶದ ಹಿತಾಸಕ್ತಿಯಿಂದ ಏನು ಕಾರ್ಯಕಲಾಪಗಳನ್ನು ಮಾಡಬೇಕು ಅದನ್ನು ದಯವಿಟ್ಟು ಮಾಡಿ. ಈ ದೇಶದಲ್ಲಿ ಇವತ್ತು ತಾಂಡವ ಆಡ್ತಾ ಇರುವಂಥ ಭ್ರಷ್ಟಾಚಾರ ಮತ್ತು ದುರಾಡಳಿತ
ಈ ಎರಡು ವಿಚಾರದ ಬಗ್ಗೆ ಜನರಿಗೆ ಪರಿಹಾರ ಕೊಡಿಸುವಂಥ ಪ್ರಯತ್ನ ಮಾಡಿ ಅಂತ ನಾನು ಈ ಸಂಸ್ಥೆಯನ್ನು ಬೇಡ್ಕೊಳ್ತಾ ಇದ್ದೇನೆ. ಮತ್ತೆ ಇಲ್ಲ, ಬೇರೆ ಇದೇ ಇಲ್ಲ, ಒಂದೇ ನಿರ್ಧಾರ ಏನಂದ್ರೆ ಹಿಂದೆ ಬೇಡಪ್ಪ, ನಾವು ಹಿಂದೆ ಎಲ್ಲ ನೋಡಿದ್ದೇವೆ ಏನಾಗಿದೆ ಅಂತ, ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇಡ ಅನ್ನೋದು. ಹೌದೌದು ಹೌದು, ಅಷ್ಟೇ ತಾನೆ. ನನ್ನ ಅನಿಸಿಕೆಯಲ್ಲಿ ಅದಕ್ಕೆ ಎರಡು ಮಾತಿಲ್ಲ. ACB ಅನ್ನುವ ಸಂಸ್ಥೆ ಇತ್ತೀಚೆಗೆ ಸೃಷ್ಟಿ ಆದದ್ದಲ್ಲ. ಹಿಂದೆ ಲೋಕಾಯುಕ್ತ ಸಂಸ್ಥೆ ಬರುವ ಮೊದಲು CVC ಅಂತ ಇತ್ತು, ವಿಜಿಲೆನ್ಸ್, ಸ್ಟೇಟ್ ವಿಜಿಲೆನ್ಸ್, SVC ಅಂತ ಇತ್ತು, ಸ್ಟೇಟ್ ವಿಜಿಲೆನ್ಸ್ ಕಮಿಷನ್ ಅಂತ. ಅದಕ್ಕೆ ವಿಚಾರಣೆ ಸಹಾಯ ಮಾಡೋಕ್ಕೆ ಅಂತ ACB ಅವತ್ತು ಕೂಡ ಇತ್ತು. ಆದರೆ ಅದರಿಂದ ಏನೂ ಆಗಿಲ್ಲ. ತದನಂತರ ACBಯನ್ನು ಕೈಬಿಟ್ರು, ಲೋಕಾಯುಕ್ತ ತಂದರು. ಲೋಕಾಯುಕ್ತಕ್ಕೆ ಅದಕ್ಕೆ ಆದ ಒಂದು ಪೊಲೀಸ್ ಸಂಸ್ಥೆ ವಿಂಗ್ ಅನ್ನು ಕೊಟ್ಟರು. ಇವಾಗ ಅದು ಬೇಡವಾಗಿದೆ. ನಾನೆಲ್ಲಿ ಪ್ರೊಟೆಸ್ಟ್ ಅಪ್ಪ, ನನ್ನ ಪ್ರೊಟೆಸ್ಟ್ ವಯಸ್ಸಾಯ್ತು, ಇನ್ನು ಪ್ರೊಟೆಸ್ಟ್ ಇದೆ ನಿಮ್ಮ ಮೈಕ್ ಮುಂದೆ ಮಾತ್ರ. ಹಿಂದೆ ಏನು ಅಧಿಕಾರ ಇತ್ತು ಲೋಕಾಯುಕ್ತಕ್ಕೆ ದಯವಿಟ್ಟು ಕೊಡಿ. ಯಾಕಂದ್ರೆ ನೀವು ಕೊಟ್ಟಂತ ಯಾವುದೇ ಒಂದು ಎಕ್ಸ್ಪ್ಲನೇಷನ್ ACB ಮಾಡೋಕ್ಕೆ ಅದನ್ನು ಯಾರೂ ಒಪ್ಪಕ್ಕೆ ಸಾಧ್ಯವಿಲ್ಲ. ಅವ್ರು ಹೇಳ್ತಾರೆ ಲೋಕಾಯುಕ್ತ ಪೊಲೀಸರಿಂದ ಏನೂ ಆಗಿಲ್ಲ, ಅದಕ್ಕಾಗಿ ಹೆಚ್ಚಿನ ಕೆಲಸ ಆಗಬೇಕಂತ ನಾವು ACBಯನ್ನು ಮಾಡಿದ್ದೀವಿ ಅಂತ. ಯಾರ್ರೀ 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟವರು? ಯಾರ್ರೀ ಮಂತ್ರಿಗಳನ್ನ ಜೈಲಿಗೆ ಕಳಿಸಿದವರು? ಲೋಕಾಯುಕ್ತ ಪೊಲೀಸರು ತಾನೆ. ACB ಅವ್ರು ಮಾಡ್ತಾರೇನ್ರಿ? ಖಂಡಿತವಾಗಿ ಮಾಡ್ತಾ ಇಲ್ಲ. ಅದು ಯಾಕೆಂದ್ರೆ ಅವರಿಂದ ಮಾಡಕ್ ಸಾಧ್ಯವಿಲ್ಲ ಅಂತಲ್ಲ, ಉತ್ತಮ ಅಧಿಕಾರಿಗಳಲ್ಲಿದ್ದಾರೆ. ನಾನು ನೋಡಿದ್ದೇನೆ ಅವರ ಕಾರ್ಯಶೀಲೆಯನ್ನು. ಆದರೆ ಮಾಡಕ್ ಬಿಡ್ಬೇಕಲ್ಲ. ಸ್ವತಂತ್ರ ಅಲ್ಲ ಸ್ವಾಮಿ, ಕಾನೂನು ಸರ್ವ ಸ್ವಾತಂತ್ರ್ಯ ಯಾರಿಗೂ ಇರಬಾರ್ದು. ಕಾನೂನಲ್ಲಿ ಹಿಂದೆ ಕೊಟ್ಟಂತ ಅಧಿಕಾರವನ್ನು ನೀವು ವಾಪಸ್ ಪಡ್ಕೊಳ್ತೀರಲ್ಲ, ಇದರ ಕಾರಣ ಏನು ಹೇಳಿ? ಕರ್ನಾಟಕದಲ್ಲಂತಾದ್ರೂ ಯಾರಾದರೂ ಕೂಡ ಕರ್ನಾಟಕ ಲೋಕಾಯುಕ್ತ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಕರ್ನಾಟಕ ಲೋಕಾಯುಕ್ತ ಬಂದಿಲ್ಲ. ಒಂದು ಮಟ್ಟದಲ್ಲಿ ಸರ್ಕಾರವೇ ಅದನ್ನ ಒಂದು ಕೀಳ್ಮಟ್ಟಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು, ಭಾಸ್ಕರ್ ರಾಯರನ್ನ ತಂದು. ಅದು ಸರ್ಕಾರ ಮಾಡಿದ್ದು ಹೊರತು ಲೋಕಾಯುಕ್ತ ಸಂಸ್ಥೆ ಮಾಡಿದ್ದಲ್ಲ, ಕರ್ನಾಟಕದ ಜನತೆ ಮಾಡಿದ್ದಲ್ಲ. ಆಯ್ತು, ಆ ಕಾಲ ಮುಗಿದೋಯ್ತು. ಇವಾಗ ಲೋಕಾಯುಕ್ತ ಸಂಸ್ಥೆ ನಡೀತಾ ಇದೆ. ಯಾಕೆ ನಂಬಲ್ಲ ಆ ಸಂಸ್ಥೆಯನ್ನು ನೀವು? ನೋಡಿ, ಒಂದು ವಿಚಾರ ನಾವು ಗಮನದಲ್ಲಿಟ್ಕೊಳ್ಬೇಕು. ಇಂಥ ಆರೋಪಗಳು ಬಂದಾಗ ಅದಕ್ಕೆ ಬೇರೆ ಕಾರಣಗಳಿವೆ. ಪ್ರತಿ ಸಲ ಯಾವುದೇ ಒಂದು ಪಕ್ಷದ ವ್ಯಕ್ತಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಿದ್ದಾಗ ಇದು ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದ್ದನ್ನುವುದು ಸರ್ವಸಾಧಾರಣ. ಅದಕ್ಕೇನು ಇದಿಲ್ಲ. ಅದು ಆಗಲ್ಲ ಅಂತ ನಾನು ಹೇಳಲ್ಲ, ಆಗ್ತಾ ಇದೆ. ಆದರೆ ಒಂದು ವಿಚಾರ, ಕೊನೆಗೆ ಇದು ಆದದ್ದು ಸರಿಯೋ ತಪ್ಪು ಅನ್ನೋ ಅಧಿಕಾರ ಕೋರ್ಟಲ್ಲಿದೆ, ಸರ್ಕಾರಕ್ಕೆ ಬಿಟ್ಟದ್ದು ಅಲ್ಲ. ಒಂದು ಮಾತ್ರ ನಿಜ, ಇಂಥ ಕಾರ್ಯಾಚರಣೆಗಳು ನಡೆದಾಗ ಒಂದು ಪಕ್ಷದವರ ಮೇಲೆ ಆಗಬಹುದು, ಆದರೆ ಅದು ಕಾನೂನು ದೃಷ್ಟಿಯಲ್ಲಿ ತಪ್ಪಲ್ಲ. ಯಾಕೆಂದ್ರೆ ಅವ್ರು ತಪ್ಪು ಮಾಡಿದ್ದಾರೋ ಇಲ್ವಾ ಅನ್ನೋದು ಮೂಲ ಪ್ರಶ್ನೆ. ಕೊಲೆ ಮಾಡಿದ್ರೆ ಅದು ನಾನೊಬ್ಬ ರಾಜಕೀಯ ವ್ಯಕ್ತಿ ಆಗಿದ್ದೆ, ಅದಕ್ಕೆ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಪ್ರಶ್ನೆ ಏನಂದ್ರೆ ನೀನು ಕೊಲೆ ಮಾಡಿದ್ದೀಯಾ ಇಲ್ವಾ ಅನ್ನೋದು ಒಂದು. ಅದು ಎರಡನೇ ಮುಖ ಇರ್ಬೋದು, ಓ ನೀನು ಕೊಲೆ ಮಾಡಿದ್ದೀಯಾ ಅಂತ. ಅದನ್ನ ಬೇರೆ ರೀತಿಯಲ್ಲಿ ನೋಡಬೇಕಾಗ್ತದೆ. ನಿಜ, ಬಹಳಷ್ಟು ವಿಚಾರಗಳು ಚುನಾವಣೆ ಸಮಯದಲ್ಲಿ ಒಂದು ಪಕ್ಷದ ವಿರುದ್ಧ ನಡೀತಾ ಇರೋದನ್ನು ನಾವು ನೋಡಿದ್ದೇವೆ. ಆದರೆ ಇಂಥ ಅಕ್ರಮವಾದ ವಿಚಾರಗಳು ಚುನಾವಣೆ ಇಲ್ದಾಗ್ಲೂ ನಡೀತಾ ಇತ್ತು. ಆದ್ರಿಂದ ನನ್ನ ಅನಿಸಿಕೆಯಲ್ಲಿ ಒಬ್ಬ ನ್ಯಾಯಾಧೀಶನಾಗಿದ್ದಾನೆ, ತಪ್ಪು ಮಾಡಿದ್ರೆ ವಿಚಾರಣೆ ಯಾವ ಹಂತದಲ್ಲೂ ಮಾಡಬಹುದು, ಯಾವ ಹಿನ್ನೆಲೆಯಲ್ಲೂ ಮಾಡಬಹುದು. ಇನ್ನೊಬ್ಬರಿಗೆ ಮಾಡಿಲ್ಲ ಅನ್ನೋದು ಈತನಿಗೆ ಅದು ಡಿಫೆನ್ಸ್ ಅಲ್ಲ. ಅದು ಸರ್ವಸಾಧಾರಣ. ಸ್ವಾಮಿ ನೀನು ಭ್ರಷ್ಟನಲ್ಲ ಅಂತ ಕೇಳಿದ್ರೆ ಅವನು ಇಲ್ಲ ಅನ್ನಲ್ಲ, ನೀನು ಭ್ರಷ್ಟನಲ್ವೇ ಅಂತಾನೆ. ಆದ್ರಿಂದ ಇಬ್ರು ಕುಟ್ಸಾಗಲ್ಲ, ಅದು ಇಬ್ರ ಮೇಲೇನು ವಿಚಾರಣೆ ನಡೀಲೇಬೇಕು. ಖಂಡಿತ ಅದನ್ನು ವಾಪಸ್ ಪಡ್ಕೊಳ್ಳುವಂತಹ ವಿಚಾರಣೆಗಳನ್ನು ನಾವು ನೋಡಿದ್ದೇವೆ. ನಾವು ಅದರಲ್ಲೇನು ಹೊಸತೇನಿಲ್ಲ.
ಒಬ್ಬ ಸಂವಿಧಾನದ ಅಧಿಕಾರಿ ಕಾನೂನು ಚೌಕಟ್ಟಲ್ಲಿ ಮಾಡಿದಂಥ ಕಾರ್ಯಕ್ರಮದ ವಿರುದ್ಧ ಸಾರ್ವಜನಿಕ ಪ್ರತಿಭಟನೆ ಮಾಡುವುದು ತಪ್ಪು. ಇನ್ನೊಬ್ಬ ಮುಖ್ಯಮಂತ್ರಿ ಮಾಡಿದ್ರು ನಾನು ಅದನ್ನೇ ಮಾಡ್ತೇನೆ ಅನ್ನೋದು ತಪ್ಪು. ಅವರ ದೃಷ್ಟಿಯಿಂದ ಇದು ಕಾನೂನಿಗೆ ವಿರುದ್ಧವಾದದ್ದಂದಾದರೆ ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತನ್ನಿ. ಕಾನೂನನ್ನು ನಿಮ್ಮ ಕೈಯಲ್ಲಿ ತಗೊಳ್ಬೇಡಿ. ನಿಮಗಿದ್ದಂಥ ಅಧಿಕಾರವನ್ನು ಬಳಸುವಂಥ ಹೆದರಿಕೆ ಹಾಕಬೇಡಿ. ಇದ್ರೆ ಬಳಸ್ಕೊಳ್ಳಿ. ನಾಳೆ ದಾಳಿ ಮಾಡ್ತಾರೆ ಅದಕ್ಕೆ ನಾನು ಪ್ರೊಟೆಸ್ಟ್ ಮಾಡ್ತೇನೆ ಅನ್ನೋದು ಒಬ್ಬ ಮುಖ್ಯಮಂತ್ರಿಯ ಬಾಯಿಂದ ಬರಬಾರ್ದು. ಮಾಡ್ರಿ, ನಾನು ಡಿಫೆಂಡ್ ಮಾಡ್ಕೊಳ್ತೇನೆ. ಅದು ಬಿಟ್ಬಿಟ್ಟು ಪ್ರತಿಭಟನೆ ಮಾಡ್ತೇವೆ, ಅಲ್ಲಿ ಮಾಡಿದ್ರು ಮುಖ್ಯಮಂತ್ರಿಗಳು, ನಾನು ಮಾಡ್ತೇನೆ ಅನ್ನೋದು ಅದರಲ್ಲಿ ಹಂಗಿಲ್ಲ. ಸೆಂಟ್ರಲ್ ಗವರ್ಮೆಂಟಿನ ಸಂಸ್ಥೆಗಳು ಮತ್ತು ಅಧಿಕಾರಿಗಳ ವಿರುದ್ಧ CBI ಅವರು ಯಾವಾಗ ಬೇಕಾದರೂ ಮಾಡ್ಬೋದು. ಸ್ಟೇಟ್ ಗವರ್ಮೆಂಟಿನ ಅಧಿಕಾರಿಗಳ ಮತ್ತು ಸಂಸ್ಥೆ ವಿರುದ್ಧ ಮಾಡಬೇಕಾದ್ರೆ ಆ ಸ್ಟೇಟ್ ಗವರ್ಮೆಂಟಿನ ಪರ್ಮಿಷನ್ ಬೇಕು, ಮೊದಲು ತಗೊಳ್ಬೇಕು. ಆ ಪರ್ಮಿಷನ್ ಅನ್ನು ಜನರಲ್ ಆಗಿ ತಗೊಳ್ಬಹುದು. ಅಂದರೆ ಒಂದು ವರ್ಷದ ಮೊದಲೇ ಸ್ವಾಮಿ ನಮ್ಮ ರಾಜ್ಯದಲ್ಲಿ ಯಾವಾಗ ಬೇಕಾದರೂ ಬನ್ನಿ ಮಾಡುವಂಥ ಇದಂಥ ಅಧಿಕಾರ ಕೊಡುವಂಥ ಅಧಿಕಾರ ಅವ್ರಿಗಿದೆ. ಅದನ್ನು ವಾಪಸ್ ಬೇಕಾದ್ರೆ ಪಡ್ಕೊಳ್ಬಹುದು, ಯಾವತ್ತು ಬೇಕಾದರೂ ಪಡ್ಕೊಳ್ಬಹುದು. ಆದ್ರಿಂದ ಯಾವ CBIಗೂ ಕೂಡ ಸರ್ಕಾರದ ಆದೇಶದ ವಿರುದ್ಧ ಬಂದು ವಿಚಾರಣೆ ಮಾಡುವ ಅಧಿಕಾರ ಇಲ್ಲ. ಅಧಿಕಾರ ಹಿಂದೆ ಕೊಟ್ಟಿರಬೇಕು, ಅದನ್ನು ಬಳಸ್ಕೊಂಡು CBI ಅವರು ಬರ್ತಾ ಇರ್ಬೋದು, ಇವರಿಗೆ ಅದನ್ನು ವಾಪಸ್ ಪಡ್ಕೊಳ್ಬಹುದು. ಅದು ಇನ್ನೊಂದು ವಿಚಾರ. ಆದರೆ ಇವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದೇನೆ ಅನ್ನುವ ಆರೋಪ ಈ ಒಂದು ಕ್ರಿಮಿನಲ್ ಕೇಸಲ್ಲಿ ಸರಿಯಲ್ಲ. ಈ ಆರೋಪಕ್ಕೆ ಒಂದೇ ಒಂದು ಪರಿಹಾರ, ಕೋರ್ಟಲ್ಲಿ ಹೋಗಿ ನೀವು ಸ್ಟೇ ತನ್ನಿ, ಕೋರ್ಟಲ್ಲಿ ಹೋಗಿ ವಿಚಾರಣೆ ಮಾಡಿ ಖುಲಾಸೆ ಮಾಡಿಕೊಳ್ಳಿ. ಆದರೆ ಸಾರ್ವಜನಿಕವಾಗಿ ನಾನೊಬ್ಬ ಮುಖ್ಯಮಂತ್ರಿ, ನಾನು ನಾಳೆ ಪ್ರತಿಭಟನೆ ಮಾಡ್ತೇನೆ, ಅಧಿಕಾರಿಗಳನ್ನು ಬರಕ್ಕೆ ಬಿಡಲ್ಲ, ಅವರ ಅಧಿಕಾರ ಚಲಾಯಿಸಕ್ಕೆ ಬಿಡಲ್ಲ ಅನ್ನುವುದು ಒಬ್ಬ ಸಂವಿಧಾನದಲ್ಲಿ ಸೃಷ್ಟಿಯಾದಂಥ ಹುದ್ದೆಯಲ್ಲಿದ್ದಂಥ ಅಧಿಕಾರಿ ಎಂದೂ ಹೇಳುವಂಥ ಮಾತಲ್ಲ. ಒಳ್ಳೆ ಸಂದರ್ಭ ಬಂದಿದೆ. ನನ್ನ ಅನಿಸಿಕೆಯಲ್ಲಿ ಸಂವಿಧಾನದಲ್ಲಿ ಮತ ಹಾಕುವುದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಅದು ನನ್ನ ಅನಿಸಿಕೆಯಲ್ಲಿ ಕಾಯಮಾಗಿರಬೇಕಾಗಿತ್ತು, ಆಗಿಲ್ಲ. ಆಗದೇ ಇದ್ದರೂ ಕೂಡ ನಮ್ಮ ಮತ ಚಲಾಯಿಸುವುದು ನಮ್ಮ ಕರ್ತವ್ಯ. ಮತ ಚಲಾಯಿಸದೇ ಇದ್ದರೆ ರಾಜಕೀಯದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವ ಹಕ್ಕು ಅಂಥ ವ್ಯಕ್ತಿಗಳಿಗೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಆದರೆ ಒಂದು ಮಾತು, ಜಾತಿ ಧರ್ಮ ಇದರ ಆಧಾರದ ಮೇಲೆ ಮತ ಹಾಕಬೇಡಿ. ಇದು ಪ್ರಜಾಪ್ರಭುತ್ವ ಅಲ್ಲ. ಬರೀ ಒಂದು ಕುರುಡುತನದಿಂದ ರಾಜಕೀಯ ಪಕ್ಷಗಳಿಗೂ ಮತ ಹಾಕಬೇಡಿ. ನಿಮ್ಮ ಪ್ರತಿನಿಧಿ ಆತನ ಹಿನ್ನೆಲೆ ಏನಂತ ತಿಳ್ಕೊಳ್ಳಿ. ಆತನಿಂದ ಆ ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಲಾಭ ಆಗುವುದಿದ್ರೆ ಆತನಿಗೆ ಮತ ಹಾಕಿ. ಒಂದು ಹಿನ್ನೆಲೆಯಲ್ಲಿ ಆ ಮತಗಟ್ಟೆಯಲ್ಲಿ ಅಥವಾ ಆ ವೋಟರ್ಸ್ ಕ್ಯಾಂಡಿಡೇಟ್ ಲಿಸ್ಟಲ್ಲಿ ನಿಮಗೆ ಸಮಾಧಾನ ಆಗದಂಥ ವ್ಯಕ್ತಿಗಳು ಯಾರೂ ಇಲ್ಲದೆ ಇದ್ರೆ, ಇನ್ನೊಂದು ಸಂವಿಧಾನದ ಹಕ್ಕಿದೆ, ಕಾನೂನಿನ ಹಕ್ಕಿದೆ. ನೋಟಾ ಅನ್ನೋ ಒಂದು ಬಟನ್ ಇದೆ, ನನ್ ಆಫ್ ದ ಅಬವ್. ಇದೂ ಕೂಡ ಒಂದು ಕಾನೂನಿನ ಹಕ್ಕು. ಯಾಕೆಂದರೆ ಆ ಒಂದು ಕ್ಷೇತ್ರದಲ್ಲಿ ಉತ್ತಮ ವ್ಯಕ್ತಿಗಳನ್ನು ರಾಜಕೀಯ ಪಕ್ಷಗಳು ಚುನಾವಣೆಗೆ ನಿಲ್ಲಿಸದೇ ಇದ್ದರೆ ಮತದಾರ ಪ್ರತಿಭಟಿಸಬೇಕು. ಈ ನೋಟಾದ ಮೂಲಕ ಒಂದು ಸಂದೇಶ ರಾಜಕೀಯ ಪಕ್ಷಗಳಿಗೆ ಕಳಿಸಬೇಕು. ನೀವು ಇಂಥ ವ್ಯಕ್ತಿಗಳನ್ನು ನಿಮ್ಮ ಪಕ್ಷದ ಪರವಾಗಿ ನಿಲ್ಲಿಸಿದ್ರೆ ನಾವು ಮತ ಹಾಕಲ್ಲ. ಒಂದು ವಿಚಾರ ನಿಜ, ನೋಟಾಕ್ಕೆ ಇತರ ಅಭ್ಯರ್ಥಿಗಳಿಂದ ಜಾಸ್ತಿ ಮತ ಬಂದರೂ ಕೂಡ ಅದರಲ್ಲೊಬ್ಬ ಕಮ್ಮಿ ಮತ ಬಂದವನ್ನೇ ಪ್ರತಿನಿಧಿಯಾಗಿ ಕಾನೂನಲ್ಲಿ ಮಾಡಬೇಕಾಗಿದೆ. ಅದರ ಬದಲಾವಣೆ ಆಗಿದೆ, ಅದು ಮುಂದಿನ ವಿಚಾರ.
ಆರೋಪಗಳು ಬರೀ ಪ್ರಧಾನಮಂತ್ರಿಗಳ ಮೇಲೆ ಮಾತ್ರ ಅಲ್ಲ, ಸರ್ಕಾರದ ಮೇಲೆ ಅಂದರೆ ಅದು ಕ್ಯಾಬಿನೆಟ್ ಸೆಕ್ರೆಟರಿ ಮೇಲೆ ಅಥವಾ ಇತರ ಅಧಿಕಾರದಲ್ಲಿರುವಂಥ ಅಧಿಕಾರಿಗಳ ಮೇಲೆ ವಿಚಾರಣೆ ಮಾಡಬೇಕಾಗ್ತದೆ. ಅದರಿಂದ ಆ ವಿಚಾರಣೆ ಮಾಡೋಕ್ಕೆ ಪ್ರಧಾನಮಂತ್ರಿಗಳ ಹೆಸರು ಇಲ್ಲ ಅನ್ನುವುದು ಯಾವುದೇ ಒಂದು ಅಡ್ಡಿ ಆಗಬಾರದು. ಒಂದು ವೇಳೆ ಅಂತ ಅಡ್ಡಿ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ನವರು ಬಂದು ಅದನ್ನು ಇದಕ್ಕೆ ಸೊಲ್ಯೂಷನ್ ಕೊಡ್ಬೋದು. ಯಾಕೆಂದರೆ ಯಾವುದೇ ಒಂದು ಅಕ್ರಮ ಅಥವಾ ತಪ್ಪು ಆಡಳಿತ ಸುಪ್ರೀಂ ಕೋರ್ಟ್ನ ಇದಕ್ಕೆ ಬಂದರೆ ಅವರಿಗೆ ಅಧಿಕಾರ ಇದೆ. ಸುಮೋಟೋ ಮಾಡಿ ಅಂತಾರೆ, ಇಲ್ಲದ್ರೆ ಅವರನ್ನು ಸೇರಿಸಿ ಅಂತಾರೆ, ಆ ಅಧಿಕಾರ ಇದೆ. ಆದ್ದರಿಂದ ಬರೀ ಒಂದು ಹೆಸರನ್ನು ಹೊರಗಿಟ್ಟ ತಕ್ಷಣಕ್ಕೆ ದೇ ಆರ್ ನಾಟ್ ಇಮ್ಯೂನ್. ಆ ಸಂಸ್ಥೆಗೆ ಅವರ ವಿರುದ್ಧ ವಿಚಾರಣೆ ಮಾಡುವ ಮಾಹಿತಿ ಇದ್ದರೆ, ಮಾಡಬೇಕಾದಂಥ ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಮಾಡ್ಬೋದು. ಅದಕ್ಕೇನು ಇದೆಲ್ಲ ಸದ್ಯಕ್ಕೆ ಈ ಕಾನೂನು ಹೋಗಿ ಶುರುವಾಗಲಿ ಸಂಸ್ಥೆ, ನೋಡೋಣ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು. ನೀವೇನು ಹೇಳ್ತೀರಾ? ಇದು ಈ 4 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಕೋರ್ಟಿನ ಕಾರ್ಯಕಲಾಪಗಳನ್ನು ಬಿಟ್ಟು ಹೊರಗೆ ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡುವುದು ಎಷ್ಟು ಸರಿ ಅನ್ನುವುದು ಯಕ್ಷ ಪ್ರಶ್ನೆ. ಅದನ್ನು ಇದಕ್ಕೊಂದು ಮೂಲವಾಗಿ ನೀವು ತರಬೇಡಿ. ಯಾಕೆಂದರೆ ನನ್ನ ಅನಿಸಿಕೆಯಲ್ಲಿ ಅದು ಸಂಪೂರ್ಣ ತಪ್ಪು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಸ್ವತಂತ್ರವಾದ ನ್ಯಾಯಾಂಗ ಇದ್ದರೆ ಆ ನ್ಯಾಯಾಂಗದ ಮೇಲೆ ಒಂದು ಅನ್ರಿಟನ್ ಲಾ ಅಂತ ಇದೆ. ಅದು ಏನಂದರೆ ನೋ ಜಡ್ಜ್ ಶಲ್ ಬಿ ಹರ್ಡ್ ಸ್ಪೀಕಿಂಗ್ ಔಟ್ಸೈಡ್ ದ ಕೋರ್ಟ್. ಈ 4 ಜನ ನ್ಯಾಯಾಧೀಶರುಗಳು ಹೊರಗೆ ಬಂದು ಕೊಟ್ಟಂತ ಪ್ರೆಸ್ ಸ್ಟೇಟ್ಮೆಂಟು ಸರ್ಕಾರದ ವಿರುದ್ಧ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆದ್ರಿಂದ ಅದನ್ನು ನಾವು ದೂರ ಇಡೋಣ. ನೀವು ಹೇಳಿದ ನಿಜ, ಹಲವಾರು ಘಟನೆಗಳು ಹಿಂದೆ ಚರಿತ್ರೆಯಲ್ಲಿ ಆಗದಂಥ ಘಟನೆಗಳು ನಡೆದಿವೆ ಇತ್ತೀಚೆಗೆ. ಅದರ ವಿಚಾರಣೆಗಳನ್ನು ಕೂಡ ನನ್ನ ಅನಿಸಿಕೆಯಲ್ಲಿ ಈ ಸಂಸ್ಥೆಗೆ ಮಾಡುವ ಹಕ್ಕಿದೆ. ಅದಕ್ಕೆ ಪ್ರಧಾನಮಂತ್ರಿಯರನ್ನ ಆರೋಪಿ ಅಂತ ಮಾಡುವ ಹಕ್ಕು ಇಲ್ಲದೆ ಇರಬಹುದು. ಆದರೆ ಆದೇಶ ಕೊಡುವವರು ಪ್ರಧಾನಮಂತ್ರಿ ಇದ್ರೂ ಕೂಡ ಆದೇಶ ಬರೆಯುವವರು ಪ್ರಧಾನಮಂತ್ರಿ ಅಲ್ಲ, ಅವರೊಬ್ಬ ಸರ್ಕಾರಿ ನೌಕರ. ಅವರ ಮೇಲೆ ವಿಚಾರಣೆ ಶುರು ಆದರೆ ಮಿಕ್ಕಿದವರು ಬಂದೇ ಬರ್ತಾರೆ ಅದರಲ್ಲಿ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಒಂದು ಕಾನೂನಿನಿಂದ ಹೊರಗಿದ್ದಾರೆ ಅನ್ನೋದು ಸರಿಯಲ್ಲ. ಅವರು ಕಾನೂನಿಗೆ ಒಳಪಟ್ಟವರೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಸುವೆ, ಈ ಬಾರಿ ಗೆಲುವು ನಮ್ಮದೇ, ಡಾಕ್ಟರ್ ಸುನಿತಾ ಚೌಹಾಣ್ ಹೇಳಿಕೆ. ಇಂದಿನ ಮಕ್ಕಳೇ ಮುಂದಿನ ನಾಯಕರು, ಶಿಕ್ಷಕರನ್ನು ಎಲ್ಲರೂ ಗೌರವಿಸೋಣ, ಮೇಯರ್ ಶ್ರೀದೇವಿ ಲೋಗಾಮಿ ಹೇಳಿಕೆ. ವಿಜಯಪುರ ಜಿಲ್ಲಾಧಿಕಾರಿ ದಿಢೀರ್ ವರ್ಗಾವಣೆ, ಶ್ರೀಮತಿ ಎಂ ಕನಗವಲ್ಲಿ ನೂತನ ಡಿಸಿ, ಚುನಾವಣಾ ಆಯೋಗ ಸೂಚನೆ ಮೇರೆಗೆ ವರ್ಗಾವಣೆ. ಅಧಿಕಾರದಲ್ಲಿದ್ದವರು ಎಸಿಬಿಯನ್ನು ಕಟ್ಟಿಹಾಕಿದ್ದಾರೆ, ತಡವಾಗಿಯಾದರೂ ಲೋಕಪಾಲ ಸಂಸ್ಥೆ ಜಾರಿಯಾಗಿದೆ, ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಹೇಳಿಕೆ. ಮತ್ತೆ ಎಫ್ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.